ಜೋಡಿ ನಂಬರ್ 1 ವೇದಿಕೆಗೆ ಬಿಯರ್ಡ್ ಬಾಲಕನ ನಾವೆಲ್ಲರೂ ವೆಲ್ಕಮ್ ಮಾಡೋಣ. ಅವ್ರು ಕೇಳುವಂತ ಒಂದಷ್ಟು ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋದ್ರ ಮೂಲಕ ಎಂಜಾಯ್ ಮಾಡೋಣ ಅಲ್ವಾ? ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಿಯರ್ಡ್ ಬಾಲಕ ಅಂತ. ಬಿಯರ್ಡ್ ಕಾಣ್ತಾ ಇಲ್ಲ, ಯಾಕೆಂತ ಗೊತ್ತಿಲ್ಲ, ಫಿಲ್ಟರ್ ಸರಿ ಇಲ್ಲ ಅಂತ ಕಾಣ್ತದೆ. ಓಕೆ, ಇವತ್ತಿನ ಇದು ಒಂದು ಜೋಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೆ ಸ್ವಾಗತ. ಇವತ್ತಿನ ಮೊದಲ ಕ್ವಶನ್ ನಮ್ಮ ಪ್ರೀತಿಯ ಮಾಳವಿಕಾ ಮೇಡಮ್ ಅವರಿಗೆ ಕೇಳ್ತಾ ಇದ್ದೇನೆ ನಾನು. ಫಸ್ಟ್ ಕ್ವಶನ್, ಕಾಫಿ ಗಿಡದಲ್ಲಿ ಎಷ್ಟು ಕಾಯಿ ಇರ್ತದೆ? ಯಾರು ಎಣ್ಸಕ್ ಹೋಯ್ತಾರ? ಒಂದು 750 ಒಂದೊಂದು ಗಿಡದಲ್ಲಿ ಒಂದೊಂದು ಕಾಯಿ ಬಿಟ್ಟಿರ್ತವೆ. 50-60 ಸರಿಯಾದ ಉತ್ತರ ಒಂದು ಕಾ ಇರ್ತದೆ. ಕಾಫಿಯಲ್ಲಿ ಒಂದು ಕಾ ಇರ್ತದೆ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ ಪ್ರೇಮ್ ಸರ್ಗೆ ನೀವು ಉತ್ತರ ಕೊಡಬೇಕು. ಕ್ವಶನ್ ಎಂತಂದ್ರೆ, ಇದಕ್ಕೆ ತಲೆ ಉಂಟು, ಬಾಲ ಉಂಟು, ಆದ್ರೆ ಮುಖ ಇಲ್ಲ, ಯಾವುದಿದು? ಗುರಿ ನೀನಾ? ನನಗೆಲ್ಲ ಇದ್ಬಾಲ ಗೊತ್ತಿಲ್ಲ. ಸರಿಯಾದ ಉತ್ತರ ಕಾಯಿನ್. ಹೆಡ್ ಅಂಡ್ ಟೈಲ್ ಉಂಟು. ನೆಕ್ಸ್ಟ್ ಕ್ವಶನ್ ರಾಜೇಶ್ ಸರ್ಗೆ. ಕ್ವಶನ್ ಎಂತಂದ್ರೆ, ನೀರಿಗೆ ಕಲ್ಲು ಬಿಸಾಡಿದ್ರೆ ಕಲ್ಲು ಮುಳುಗ್ತದೆ, ಯಾಕೆ? ಅದು ತೇಲಲ್ಲ, ಅದಕ್ಕೆ ಮುಳುಗ್ತದೆ. ಡೆನ್ಸಿಟಿ ಅಷ್ಟೇ ತಾನೆ. ಕರೆಕ್ಟ್ ಅಕ್ಕ, ಡೆನ್ಸಿಟಿ ಕರೆಕ್ಟ್. ಸರಿಯಾದ ಉತ್ತರ ಹೇಳಪ್ಪ. ಸರಿಯಾದ ಉತ್ತರ ಕಲ್ಲಿಗೆ ಈಜ್ಲಿಕ್ಕೆ ಬರುದಿಲ್ಲ, ಅದಕ್ಕೆ ಮುಳುಗ್ತದೆ. ನೆಕ್ಸ್ಟ್ ಕ್ವಶನ್ ಛಾಯಾ ಮೇಡಮ್ಗೆ. ಕ್ವಶನ್ ಎಂತಂದ್ರೆ, 3 ಅಡಿ ಉದ್ದ, 3 ಅಡಿ ಅಗಲ, 3 ಅಡಿ ಆಳದ ಹೊಂಡದಲ್ಲಿ ಎಷ್ಟು ಮಣ್ಣಿರ್ತದೆ? ಎಷ್ಟು ಮಣ್ಣಿರುತ್ತೆ? ನಾನು ಇಷ್ಟೊಂದು ಮ್ಯಾಥಮೆಟಿಕ್ಸ್ ಓದಿದ್ರೆ ಒಂದು ಗಾಡಿ ಇರುತ್ತೆ, ಒಂದು ಟ್ರ್ಯಾಕ್ಟರ್. ಅಲ್ಲ. ಹೊಂಡದಲ್ಲಿ ಮಣ್ಣೇ ಇರಲ್ಲ. ಓ ಕರೆಕ್ಟ್. ಹಳ್ಳ ಥ್ಯಾಂಕ್ ಯು ಸೊ ಮಚ್. ಕರೆಕ್ಟ್. ಆ ಉತ್ತರ ಹೇಳಕ್ ಮುಂಚೆನೆ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಉತ್ತರ ಪ್ಲೀಸ್. ಸರಿಯಾದ ಉತ್ತರ ಮಣ್ಣು ತೆಗ್ದಲೇ ಅಲ್ವಾ ಹೊಂಡ ಆಗುದು, ಹೊಂಡದಲ್ಲಿ ಮತ್ತೆಲ್ಲಿ ಮಣ್ಣಿರ್ತದೆ? ಈ ಕ್ವಶನ್ ಕುರಿ ಸರ್ಗೆ. ಕ್ವಶನ್ ಎಂತಂದ್ರೆ, ಒಂದು ದನದ ಕುತ್ತಿಗೆಗೆ 2 ಮೀಟರ್ ಉದ್ದದ ಹಗ್ಗವನ್ನು ಗಟ್ಟಿಯಾಗಿ ಕಟ್ಟಿದ್ದಾರೆ, ಆದ್ರೂ ಕೂಡ ಆ ದನ 5 ಮೀಟರ್ ದೂರದಲ್ಲಿರುವಂತ ಹುಲ್ಲನ್ನ ತಿಂದಿತ್ತು. ಹೇಗೆ? ಹಗ್ಗ ಕಟ್ಟಿದ್ ಕುತ್ತಿಗೆಗೆ ಬಾಯಿ ಕಟ್ಟಾಕಿಲ್ವಲ್ಲ, ಅದು ಬರೀ ಕುತ್ತಿಗೆಗೆ ಹಾಕಿದ್ರಷ್ಟೇ, ಕಟ್ಟಾಕಿರ್ಲಿಲ್ಲ, ಹೋಗ್ ತಿಂತು. ಹೌದು, ಉತ್ತರ ಅದೇನಾ? ಹೆಂಗೆ ಶೋತು ನಾನು? ಈ ಕ್ವಶನ್ಗೆ ಶ್ವೇತಾ ಮೇಡಮ್ ಉತ್ತರ ಕೊಡಬೇಕು, ಬೇರೆಯವ್ರು ಯಾರು ಕೂಡ ಉತ್ತರ ಕೊಡಬಾರ್ದು. ಕ್ವಶನ್ ಅಂತಂದ್ರೆ, ಒಂದು ಹೋಟೆಲ್ ಅಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಅಕ್ಕಪಕ್ಕ ಕುತ್ಕೊಂಡಿರ್ತಾರೆ. ಭಾರತದವನ್ ಎಂತ ಮಾಡ್ತಾನೆ, 1 ಲೋಟ ಟೀ ಆರ್ಡರ್ ಮಾಡ್ತಾನೆ. ಆ ಟೀಗೆ 1 ಸ್ಪೂನ್ ಸಕ್ಕರೆ ಹಾಕಿ ಸ್ಪೂನನ್ನ ಹೀಗೆ ತಿರುಗಿಸ್ತಾನೆ ಭಾರತದವನು. ಅದನ್ನ ಪಾಕಿಸ್ತಾನದವನು ನೋಡ್ತಾನೆ. ಅವನೆಂತ ಮಾಡ್ತಾನೆ, ಅವನು ಕೂಡ 1 ಲೋಟ ಟೀ ಆರ್ಡರ್ ಮಾಡಿ 1 ಸ್ಪೂನ್ ಸಕ್ಕರೆ ಹಾಕಿ ಸ್ಪೂನನ್ನ ಉಲ್ಟ ತಿರುಗಿಸ್ತಾನೆ. ಭಾರತದವನು ಸ್ಪೂನನ್ನು ಹೀಗೆ ತಿರುಗಿಸಿದ್ರೆ ಪಾಕಿಸ್ತಾನವ್ರು ಉಲ್ಟಾ ತಿರುಗಿಸ್ತಾನೆ. ಯಾಕೆಂದ್ರೆ ಪಾಕಿಸ್ತಾನವ್ರು ಉಲ್ಟಾ ಬರೀತಾರಲ್ವಾ, ಉರ್ದು ಬರೀಬೇಕಾದ್ರೆ ಉಲ್ಟಾ ಬರೆಯೋದಲ್ವಾ, ಅದಕ್ಕೆ ಸ್ಪೂನ್ ಉಲ್ಟಾ. ಆಯ್ತು, ಉತ್ತರ ಹೇಳಪ್ಪ. ಗೊತ್ತಾಗಲಿಲ್ಲ. ಸರಿಯಾದ ಉತ್ತರ ಸಕ್ಕರೆ ಕರಗಲಿಕ್ಕೆ ಅಷ್ಟೇ. ಸದಾ ನಿಮ್ಮೊಂದಿಗೆ ನಿಮ್ಮ ಜೀ ಕನ್ನಡ.